ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಕೊನೆಗೂ ಸೆಪ್ಟೆಂಬರ್ 6ರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗಲಿದ್ದು ಸೆಪ್ಟೆಂಬರ್ 6 ಸಂಜೆ 7 ಗಂಟೆಯಿಂದ ಗ್ರ್ಯಾಂಡ್ ಪ್ರೀಮಿಯರ್ ಆಗಲಿದೆ ಅಂತಾನೆ ಹೇಳ್ಬಹುದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಈ ಹಿಂದೆ ಎಂದು ಕಂಡಿರದಂತಹ ಸಕ್ಸಸ್ ನ ಬೆನ್ನಲ್ಲೇ ಇದೀಗ ಕಲರ್ಸ್ ಕನ್ನಡ 4-5 ತಿಂಗಳ ಮುಂಚೆನೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಮಾಡಿದ್ದು ಸೆಪ್ಟೆಂಬರ್ 6ರಿಂದಲೇ ಗ್ರ್ಯಾಂಡ್ ಫಿನಾಲೆ ಶುರುವಾಗಲಿದೆ. ಆದರೂ ವೀಕ್ಷಕರೇ, ಕಾಂಟ್ರವರ್ಸಿಗಳ ರಿಯಾಲಿಟಿ ಶೋ ಅಂತಲೇ ಖ್ಯಾತಿಯನ್ನ ಪಡೆದಿರುವ ಬಿಗ್ ಬಾಸ್ ಕನ್ನಡ ಶುರುವಾಗೋದಕ್ಕಿಂತ ಮುಂಚೆನೆ ಇದೀಗ ಸಂಕಷ್ಟವೊಂದು ಎದುರಾಗಿದ್ದು ಕೆಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಸೆಲೆಕ್ಟ್ ಆಗಿಲ್ಲ ಅನ್ನುವ ದ್ವೇಷಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲ ನೆಗೆಟಿವ್ ಸುದ್ದಿಗಳನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಸೆಲೆಕ್ಷನ್ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಅಂತ ಕೆಲ ಸೆಲೆಕ್ಟ್ ಆಗದ ಸ್ಪರ್ಧಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕ್ಯಾಂಪೇನ್ ಅನ್ನೇ ಮಾಡ್ತಿದ್ದು, ಕೆಲವರಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗೋದಕ್ಕೆ ಬಿಡಲ್ಲ. ಕಿಚ್ಚ ಸುದೀಪ್ ಅವರಿಗೂ ಕೂಡ ಕೆಲವರು ಟ್ಯಾಗ್ ಮಾಡಿ ನಿಜಕ್ಕೂ ಕಲರ್ಸ್ ಕನ್ನಡ ಟೀಮ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಎಲ್ಲರಿಗೂ ಸಹ ಅವಕಾಶ ಕೊಡಲು ಸಾಧ್ಯವಿಲ್ಲ ಅಂತ ಗೊತ್ತಿದ್ರು ಸಹ ಈ ರೀತಿ ಕೆಲವರು ಮಾಡೋದು ತಪ್ಪು ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರು, ಯಾರೆಲ್ಲ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೋಡೋದಿಕ್ಕೆ ವೈಟ್ ಮಾಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.